ಇನ್ನು ಪ್ರಯಾಣಿಕರು ಏನು ಹೇಳ್ತಾರೆ, ಒಂದೆರಡು ದಿನ ಬೈಕೊಂಡು ತಿರುಗಾಡ್ತಾರೆ, ಆಮೇಲೆ ಸುಮ್ಮನಾಗ್ತಾರೆ ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಈಗಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೆಟ್ರೋ ದರ ಏರಿಕೆಗೆ. ಮೊದಲು ಮೂಲ ಸೌಕರ್ಯಗಳ ಕಡೆ ಗಮನ ಕೊಡಲಿ ಇವರು. ರೈಲುಗಳ ಸಂಖ್ಯೆ ಕಡಿಮೆ ಇದೆ, ಮೊದಲು ಅದನ್ನು ಸರಿಪಡಿಸ್ಲಿ. ಕರೆಕ್ಟು, ಎಲ್ಲೋ ಲೈನಲ್ಲಿ ನಿಮಗೆ ಇನ್ನೂ ಸರಿನೇ ಹೋಗಿಲ್ಲ, ನೀವು ಮೊದಲು ಅದೆಲ್ಲ ಸರಿಪಡಿಸಿ. ಪೀಕ್ ಅವರ್ಸ್ನಲ್ಲಿ ಟ್ರೈನ್ ಹತ್ತೋದಕ್ಕೆ ಕಷ್ಟ ಆಗ್ತಾ ಇದೆ. ನಂಬರ್ ಆಫ್ ಟ್ರೈನ್ಸ್ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು. ಆ ಸಮಸ್ಯೆ ಬಗೆಹರಿಸುವ ಕಡೆ ಇವರು ಮೊದಲು ಗಮನ ಕೊಡಲಿ, ಅದೆಲ್ಲವನ್ನ ಸರಿಪಡಿಸ್ಬಿಟ್ಟು ಬೇಕಾದ್ರೆ ಆಮೇಲೆ ದರ ಏರಿಕೆಯನ್ನು ಮಾಡಲಿ ಅಂತ ಹೇಳ್ತಾರೆ. ಭಾಳ ಅನ್ಯಾಯದ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಮೆಟ್ರೋ ರೇಟ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ತಕ್ಕ ಫೆಸಿಲಿಟಿ ಕೊಡಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು, ಅದನ್ನೆಲ್ಲ ಮಾಡ್ತಾ ಇಲ್ಲ. ಅದ್ರ ಬದಲು ಸುಮ್ಮನೆ ರೇಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಈಗ ಬರೋ ಜನನೂ ಕಡಿಮೆ ಮಾಡ್ತಾರೆ, ಆಮೇಲೆ ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ, ಆಮೇಲೆ ಜನರ ಮೇಲೇ ಸುಮ್ಮನೆ ತೊಂದರೆ ಆಗುತ್ತೆ. ಅದ್ರ ಬದಲು ಮೆಟ್ರೋ ಮೇನ್ ಉದ್ದೇಶ ಇರೋದೇ ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಅದನ್ನು ಬಿಟ್ಬಿಟ್ಟು ಜನನ ರೇಟ್ ಜಾಸ್ತಿ ಮಾಡಿ ಜನ ಬರೋದು ಕಡಿಮೆ ಮಾಡ್ತಾರೆ ಹೊರತು ಜನಕ್ಕಂತೂ ಏನೇ ಹೆಲ್ಪ್ ಮಾಡಲ್ಲ. ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ರೇಟ್ ಕಡಿಮೆ ಮಾಡಿ, ಫೆಸಿಲಿಟಿ ಜಾಸ್ತಿ ಮಾಡಿ, ಜನ ಬರೋದನ್ನ ಹೆಚ್ಚಿಗೆ ಮಾಡಿ, ಆವಾಗ ಆಟೋಮೆಟಿಕ್ಕಾಗಿ ಟ್ರಾಫಿಕ್ ಕಡಿಮೆ ಆಗುತ್ತೆ. ಸೊ ಈಗ ಆಲ್ರೆಡಿ ಮೋಸ್ಟ್ಲಿ ಗರಿಷ್ಠ ಮೊತ್ತ 90 ರೂಪಾಯಿ, 90 ರುಪೀಸ್ ಇದೆ. ಬಟ್ ಈಗ ನಾವು ದೂರದಿಂದ ಬರ್ತೀವಿ, ಎಲೆಕ್ಟ್ರಾನಿಕ್ ಸಿಟಿ ಆಜುಬಾಜಿಂದ ಬರ್ತೀವಿ ಅಂತ ಹೇಳಿದ್ರು ಆಲ್ರೆಡಿ 70 ರೂಪಾಯಿಂದ 70 ರೂಪಾಯಿ ಅಷ್ಟು ಆಗುತ್ತೆ ಆಲ್ರೆಡಿ. ಸೊ ಇನ್ನೂ ಇವ್ರು ಜಾಸ್ತಿ ಮಾಡ್ತಿದ್ರೆ ದಿನದ ಖರ್ಚೆ 300-400 ಮೇಲೆ ಹೋಗಿಬಿಡುತ್ತೆ. ಸೊ ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಬಿ ಎಮ್ ಆರ್ ಸಿ ಎಲ್ ಫಸ್ಟ್ ಆಫ್ ಆಲ್ ಈಗ ಆಲ್ರೆಡಿ ಇರೋ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇರೋದು 6 ಕೋಚು ಒಂದು ಟ್ರೈನಲ್ಲಿ, ಕನಿಷ್ಠ 1,000 ಜನನೂ ಹೋಗ್ತಾ ಇರ್ತಾರೆ ಈಗ ಪೀಕ್ ಟೈಮಲ್ಲಿ ಒಂದೊಂದು ಟ್ರೈನಲ್ಲೂ. ಸೊ ಕೋಚ್ ಇನ್ಕ್ರೀಸ್ ಮಾಡೋದು ಆಪ್ಷನು, ಅಥವಾ ನಂಬರ್ ಆಫ್ ಟ್ರೈನ್ಸ್ ಜಾಸ್ತಿ ಮಾಡಿ ಇಂಟರ್ವಲ್ ಕಮ್ಮಿ ಮಾಡೋಕ್ಕೆ 2 ಟ್ರೈನ್ ಮಧ್ಯೆ ಅದನ್ನು ಕಮ್ಮಿ ಮಾಡೋದನ್ನು ನೋಡೋದು ಬಿಟ್ಟು ಫೇರ್ ರಿವೈಸಲ್ ಪದೇ ಮಾಡ್ತಾಯಿದ್ರೆ ಅರ್ಥ ಇಲ್ಲ ಸರ್. ಇದಕ್ಕೆ ಫೇರ್ ರಿವೈಸಲ್ ಮಾಡಬೇಕು ಅಂದರೆ ಅದೇ ಥರ ಕ್ವಾಲಿಟಿ ಇರಬೇಕು ಬಿ ಎಮ್ ಆರ್ ಸಿ ಎಲ್ ಕೂಡ. ನೀವು ನೋಡ್ತಿದ್ದೀರಾ ಈಗ ಆಲ್ರೆಡಿ ಹೇಗಾಗಿದೆ ನಮ್ಮ ಕತೆ ಅಂತ. ನಾವು ಕನಿಷ್ಠ ಅಂದರೂ 1-2 ಟ್ರೈನ್ ಮಿಸ್ ಮಾಡ್ಕೊಳ್ಳೇಬೇಕಾಗತ್ತೆ, ಅಟ್ಲೀಸ್ಟ್ ನಿಲ್ಲಕ್ಕೆ ಜಾಗ ಸಿಗಲಿ ಅಂತ. ಕೂರೋದು ಬಿಡಿ, ಏನು ಸಮಸ್ಯೆ ಆಗುತ್ತೆ. ಚಾರ್ಜ್ ಎಲ್ಲ ಸಂಬಳ ಏನು ಜಾಸ್ತಿ ಆಗಿಲ್ವಲ್ಲ, ಅದರ ನೋಡ್ಕೊಂಡು ತಾನೆ ಆ ಬೇಸ್ ಮೇಲೆ ತಾನೇ ಮಾಡಬೇಕು. ಹೈಕ್ ಮಾಡಿದ್ರು ಓಡಾಡಬೇಕು, ಹೈಕ್ ಮಾಡಿಲ್ಲ ಅಂದರೂ ಓಡಾಡಬೇಕು. ಯಾಕಂದರೆ ಟೈಮಿಂಗ್ಸ್ ಕನ್ವೀನಿಯೆಂಟ್ ಇದೆ, ಇದು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಅದೇ ಮೇಂಟೆನೆನ್ಸು ಟೈಮಿಂಗ್ಸು ರೈಲ್ಗಳು ಜಾಸ್ತಿ ಬಿಟ್ಟರೆ ಅನುಕೂಲ. 5% ಏರಿಸ್ತಾ ಇದೆ. ನಮ್ಮಂಥ ಪೆನ್ಷನರಿಗೆ ಭಾಳ ಕಷ್ಟ ಆಗುತ್ತೆ. ಮೆಟ್ರೋನ ಇನ್ನೂ ಸುಧಾರಣೆ ಮಾಡಿ ಜನರಿಗೆ ಕೂತ್ಕೊಳ್ಳೋ ಸೀಟ್ ಕೊಡಲಿ, ಫಸ್ಟು ಮುಂದಾಗಬೇಕು. ಕಲೆಕ್ಷನ್ ಮಾಡೋದು ಆಮೇಲೆ.